ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ಇವತ್ತು ಒಂದು ಬೆಳಗಿನ ತಿಂಡಿಗೆ ಅವಲಕ್ಕಿ ಬಾತ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಅವಲಕ್ಕಿ ಬಾತ್ಗೆ ಟೊಮೊಟೊ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು ತೊಗೊಂಡಿದ್ದೀನಿ. ಲಾಸ್ಟಿಗೆ ಹಾಕೋದಕ್ಕೆ ಕೊತ್ತಂಬರಿಯನ್ನು ತೊಗೊಂಡಿದ್ದೀನಿ. ಈ ಟೊಮೊಟೊ, ಮೆಣಸಿನ್ಕಾಯಿ ಇದೆಲ್ಲ ಏನು ಅಂದರೆ ಒಗ್ಗರಣೆಗೆ ತೊಗೊಂಡಿರೋದು, ಕರಿಬೇವು ಲಾಸ್ಟಿಗೆ ತೊಗೊಂಡಿರೋದು. ಇದಕ್ಕೆ ನಾನು ಬಿಸಿಬೇಳೆಬಾತ್ ಪೌಡರನ್ನು ತೊಗೊಂಡಿದ್ದೀನಿ, ಮನೇಲಿ ಮಾಡಿದ್ದೇನಲ್ಲ. ನಂತರ ಇದಕ್ಕೆ ಹಾಕೋದಕ್ಕೆ ಖಾರದ ಪುಡಿ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಮುಂಚೆನೇ ಹೆಸರುಬೇಳೆ ಮತ್ತು ಬೇಕಾಗಿರೋ ತರಕಾರಿನೆಲ್ಲ ಕುಕ್ಕರಲ್ಲಿ ಒಂದು 2-3 ವಿಷಲ್ ಹೊಡ್ಸ್ಕೊಂಡಿದ್ದೀನಿ. ನಾನಿಲ್ಲಿ ಕ್ಯಾರೆಟ್ ತೊಗೊಂಡಿದ್ದೀನಿ, ಆಲೂಗಡ್ಡೆ, ಬೀನ್ಸನ್ನು ತೊಗೊಂಡಿದ್ದೀನಿ. ನೀವು ಹಸಿ ಬಟಾಣಿ ತೊಗೊಳ್ಬೋದು, ಹೂಕೋಸು ತೊಗೊಳ್ಬೋದು. ನಿಮಗೆ ಯಾವುದೆಲ್ಲ ಫೇವ್ರೇಟ್ ತರಕಾರಿ ಇದೆ ಎಲ್ಲದನ್ನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹೆಸರುಬೇಳೆ ಜೊತೆಗೆ 2 ವಿಷಲ್ ಕೂಗಿಸ್ಕೊಂಡಿರಿ. ಒಗ್ಗರಣೆಗೆ ಅಲ್ಲಿ ತೊಗೊಂಡಿರೋ ಸ್ವಲ್ಪ ಆಯಿಲನ್ನು ಹಾಕಿ, ಬೆಳ್ಳುಳ್ಳಿ, ಕರಿಬೇವು, ಒಣಮೆಣಸಿನ್ಕಾಯನ್ನು ಹಾಕಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಹೆಚ್ಚಿಟ್ಕೊಂಡಿರೋ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಕಡಿಮೆ ಹಾಕಿ ಹುಣಸೆ ಹುಳಿ ರಸನೂ ಸಹ ನೀವು ಬಿಟ್ಕೊಳ್ಬೋದು. ನಾನಿಲ್ಲಿ ಟೊಮೊಟೊ ಬಳಕೆ ಮಾಡ್ತಾ ಇದ್ದೀನಿ, ಹುಣಸೆ ಹಣ್ಣಿನ ರಸ ಏನು ಬಳಕೆ ಮಾಡಿಲ್ಲ. ಇದು ಟೊಮೊಟೊ ಬೇಗ ಬೇಯಲಿ ಅಂತ ಹೇಳಿ ಉಪ್ಪು ಹಾಕ್ತಾ ಇದ್ದೀನಿ. ಟೊಮೊಟೊ ಚೆನ್ನಾಗಿ ಬೇಯಬೇಕು, ಏಕೆಂದರೆ ಅಲ್ಲಿ ಆಲ್ರೆಡಿ ತರಕಾರಿ ಎಲ್ಲ ಬೆಂದಿರೋದ್ರಿಂದ ಇದರಲ್ಲೇ ಒಗ್ಗರಣೆಲ್ಲೇ ಟೊಮೊಟೊ ಬೇಯಿಸ್ಕೊಳ್ತಾ ಇದ್ದೀವಿ. ಸಾಫ್ಟ್ ಆಗಬೇಕು, ಸಾಫ್ಟ್ ಆಗೋವರೆಗೂ ಬೇಯಬೇಕು. ನಂತರ ಇದಕ್ಕೆ ಖಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಆ ಬೇಯಿಸಿಟ್ಕೊಂಡಿರೋ ತರಕಾರಿಗೆ ನೀರನ್ನು ಹಾಕಿ ಇದಕ್ಕೆ ಹಾಕ್ಕೊಂಡು ಇವಾಗ ಬಿಸಿಬೇಳೆಬಾತ್ ಪೌಡರನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಬೇಯಿಸಿಟ್ಕೊಂಡಿರೋ ಹೆಸರುಬೇಳೆ, ತರಕಾರಿ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಬಿಸಿಬೇಳೆಬಾತ್ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ನಾನು ಅವಲಕ್ಕಿಯನ್ನು ನೆನೆಸಿಟ್ಕೊಂಡಿದ್ದೆ, ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 10-15 ನಿಮಿಷ ಅವಲಕ್ಕಿ ನೆನೆಸಿಟ್ಟಿದ್ದೆ ವಾಶ್ ಮಾಡಿ, ಅದನ್ನು ಇವಾಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿ ಬರಬೇಕು. ತರಕಾರಿ ಆಲ್ರೆಡಿ ಬೆಂದಿದೆ, ಅವಲಕ್ಕಿ ನೆಂದಿರೋದು ಒಂದೊಳ್ಳೆ ಕುದಿ ಬಂದರೆ ಸಾಕಾಗುತ್ತೆ. ಇದಕ್ಕೆ ನಾನು ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಮತ್ತೆ ಬೇರೆ ಏನನ್ನು ನಾವು ಸೇರಿಸ್ಕೊಳ್ಳಲ್ಲ, ಇಷ್ಟೇ ಸಾಕು. ಕಡಿಮೆ ಎಣ್ಣೆಯಲ್ಲಿ ಹೆಲ್ದಿಯಾಗಿ ಎಲ್ಲ ತರಕಾರಿ ಬಳಕೆ ಮಾಡಿಕೊಂಡು ಬ್ರೇಕ್ಫಾಸ್ಟನ್ನು ನೀವು ರೆಡಿ ಮಾಡ್ಕೊಳ್ಬೋದು. ಬ್ರೇಕ್ಫಾಸ್ಟ್ ಅಂತಲ್ಲ, ರಾತ್ರಿ ಡಿನ್ನರ್ಗೂ ಮಾಡ್ಕೊಳ್ಬೋದು. ಟೇಸ್ಟು ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.